ವಿಕಲ ಚೇತನರಿಗೆ ಸಾಧನ ಪರಿಕರ ವಿತರಣೆ. ವಿಕಲ ಚೇತನರನ್ನ ಪ್ರೀತಿಯಿಂದ ನೋಡಿಕೊಳ್ಳಿ ಎಂದ ಸುರೇಶ್ ಬಾಬು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂಶ್ರೀ ಭವನದ ಆವರಣದಲ್ಲಿ ಎಸ್ಬಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಸಕ ಸುರೇಶ್ ಬಾಬು ಅವರು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಾಧನ ಪರಿಕರಗಳನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಬಾಬು, ವಿಕಲಚೇತನರನ್ನ ನೋಡಿಕೊಳ್ಳುವಂತಹ ಪೋಷಕರ ಪಾತ್ರ ದೊಡ್ಡದು. ಸಮಾಜದಲ್ಲಿ ನಾವು ಅವರನ್ನ ನೋಡಿಕೊಳ್ಳುವುದು ಕರ್ತವ್ಯ ಎಂದು ಭಾವಿಸದೆ ಅವರನ್ನ ಪ್ರೀತಿಯಿಂದ ನೋಡಿಕೊಂಡು ಅವರಿಗೆ ಸ್ಪಂದಿಸಿದರೆ ಅವರು ಸಂತೋಷವಾಗಿರ್ತಾರೆ ಎಂದಿದ್ದಾರೆ. ಸಾಮಾನ್ಯ ಮಕ್ಕಳಿಗೆ ಅವ್ರಿಗೆ ನಾವೆಲ್ಲರೂ ಕೂಡ ಮೊದಲನೇ ಆದ್ಯತೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡು ಇವತ್ತು ನಮ್ಮ ಶಶಿಕಲಾ ಮೇಡಮ್, ಅವರು CDP ಅವರು ಮತ್ತು ಇವರೆಲ್ಲ ಸೇರಿಕೊಂಡು ನಾವೆಲ್ಲ ಜನಪ್ರತಿನಿಧಿಗಳು, ಸಭಾಧ್ಯಕ್ಷರೆಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರು ನಾವೆಲ್ಲ ಅವ್ರಿಗೆ ಬೇಕಾದಂಥ ಒಂದು ಸಲಕರಣೆಗಳನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇಟ್ಕೊಂಡಿದ್ದೇವೆ. ಖಂಡಿತ ಇವತ್ತು 57 ಮಕ್ಕಳಿಗೆ ನಾವೆಲ್ಲ ರೀತಿಯ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಇವತ್ತು ಮುಂದಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಭಗವಂತ ಎಲ್ಲೋ ಒಂದು ಕಡೆ ಈ ಥರ ಲೋಪ ಆಗಿರತಕ್ಕಂಥ ಮಕ್ಕಳಿಗೆ ಅವರ ಪೋಷಕರೇನಿದ್ದಾರೆ ಅವ್ರದ್ದು ಮಹತ್ತರವಾದಂಥ ಪಾತ್ರ ಇರ್ತದೆ ಈ ಸಮಾಜದಲ್ಲಿ. ಅವರು ಆ ಮಕ್ಕಳನ್ನ ಎಷ್ಟು ಶುಶ್ರೂಷೆಯಿಂದ ನೋಡ್ಕೋತಾರೆ ಅಷ್ಟು ಅವ್ರಿಗೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ಇದರ ಬಳಿಕ ಮಾತನಾಡಿದ ಅವರು, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿರೋ ಸುಮಾರು 57 ವಿಶೇಷ ಚೇತನ ಮಕ್ಕಳಿಗೆ ಅಗತ್ಯ ಇರುವಂತಹ ಸಾಧನ ಪರಿಕರಗಳನ್ನು ವಿತರಣೆ ಮಾಡಲಾಗಿದೆ. ಇಂತಹ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ಶುಶ್ರೂಷಣೆ ಮಾಡುವುದು, ಅವರನ್ನ ನೋಡಿಕೊಳ್ಳುವುದು ಪೋಷಕರ ಕರ್ತವ್ಯವಲ್ಲ, ಅದು ಅವರ ಪ್ರೀತಿಯಾಗಬೇಕು. ಈ ರೀತಿಯಲ್ಲಿ ವಿಕಲಚೇತನರಾಗುವುದಕ್ಕೆ ಯಾರೂ ಕಾರಣರಲ್ಲ, ಅದು ಪ್ರಕೃತಿಗೆ ಬಿಟ್ಟಿದ್ದು. ಇಂತಹವರನ್ನ ನೋಡಿಕೊಳ್ಳುವುದು ಪೋಷಕರು ಹಾಗೂ ಸಮಾಜ ಮತ್ತು ಇಲಾಖೆಗಳು ಸೇರಿದಂತೆ ನಮ್ಮ ಜವಾಬ್ದಾರಿಯಾಗಿದೆ ಎಂದಿದ್ದಾರೆ. ಯಾರು ಕೂಡ ಕೇಳಿ ಪಡ್ಕೊಂಡು ಬಂದಿರಲ್ಲ. ದಯಮಾಡಿ ಈ ಥರ ಆಗಿರ್ತಕ್ಕಂಥ ಒಂದು ಪ್ರಕೃತಿ ಇದರಲ್ಲಿ ಅದನ್ನು ನಾವೆಲ್ಲರೂ ಕೂಡ ನಿಭಾಯಿಸಿ ಅವ್ರನ್ನೆಲ್ಲರೂ ಕೂಡ ನಮ್ಮಂತೆ ಎಲ್ಲರಂತೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಇವತ್ತು ನಮ್ಮದೆಲ್ಲರದ್ದು ಕೂಡ ಇದೆ. ಅವ್ರ ಪೋಷಕರ ಜೊತೆಯಲ್ಲಿ ಸಮಾಜದ್ದು ಮತ್ತು ಇಲಾಖೆಗಳದ್ದು ಕೂಡ ಇರ್ತದೆ. ನಾವೆಲ್ಲ ಅವರಿಗೆ ನೇರವಾಗಿ ಇಟ್ಕೊಂಡು ಅವ್ರಿಗೆ ಏನೇನು ಅವರು ಯಾವಾಗಲೂ ಕೂಡ ಅವ್ರ ಮನಸ್ಸು ನಗೋ ರೀತಿಯಲ್ಲಿ ನಾವು ಅವ್ರ ಜೊತೆ ವರ್ತನೆ ಮಾಡಬೇಕು. ಅವ್ರನ್ನ ಅದೊಂದು ಕರ್ತವ್ಯ ಅಂತ ನಾವು ಭಾವಿಸ್ಕೊಳ್ದಲ್ಲೇ ಪ್ರೀತಿ ತುಂಬಿಕೊಂಡು ಅವ್ರನ್ನ ನಾವೆಲ್ಲರೂ ಕೂಡ ಅವರ ಶುಶ್ರೂಷೆ ಮಾಡಿದ್ರೆ ಖಂಡಿತ ಅವರು ಎಲ್ಲರಿಗೆ ಚೆನ್ನಾಗಿ ಆಗ್ತಾರೆ ಅಂತಕ್ಕಂಥ ಭರವಸೆ ನಮ್ಮೆಲ್ಲರಿಗೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನ ವಿತರಿಸೋದ್ರಲ್ಲಿ ನಾವೆಲ್ಲ ಕೂಡ ಮುಂದಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ CH ದಯಾನಂದ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು, SGPI ಹೊನ್ನಪ್ಪ, ನಿವೃತ್ತ ತಹಸೀಲ್ದಾರ್ ಲಕ್ಷ್ಮಣಪ್ಪ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.